ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ನಡೀತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇದ್ದು ಸುಮಿತ್ರ ಮತ್ತು ದಶರಥನ ಕರ್ಕೊಂಡು ಒಳಗಡೆ ಬರ್ತಿರ್ಬೇಕಾದ್ರೆ ಅವರಿಬ್ಬರನ್ನ ನೋಡಿ ವಿಮಲನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಸುಮಿತ್ರ ಹೇಗಿದೆ ಅಂತ ಅಂದಾಗ, ನಾನು ಚೆನ್ನಾಗಿದ್ದೀನಿ ವಿಮಲ, ನೀನು ಹೇಗಿದೆಯಾ ಅಂತ ಎಲ್ಲರನ್ನೂ ಸಹ ಮಾತಾಡ್ಸ್ಕೊಂಡು ಬರ್ತಾ ಇರ್ತಾಳೆ. ಹಾಗೆ ಆರತಿ, ಶಾರದಾ, ಅನಸೂಯಮ್ಮ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಬರ್ತಿರ್ಬೇಕಾದ್ರೆ ದೀಪು ಪುಟ್ಟನ ನೋಡಿ, ಅಮ್ಮಮ್ಮ ಹೇಗಿದೆಯಾ ಅಂತ ಅಂದಾಗ, ಅಮ್ಮಮ್ಮ ನಾನು ಚೆನ್ನಾಗಿದ್ದೀನಿ, ಹಾಗೆ ನಮ್ಮ ದೊಡ್ಡ ಮನೆ ಯಾವ ರೀತಿ ಇದೆ ಅಂತ ಅಂದಾಗ ತುಂಬ ಚೆನ್ನಾಗಿದೆ ಅಂತ ಸುಮಿತ್ರ ಹೇಳ್ತಿರ್ಬೇಕಾದ್ರೆ ದಶರಥ, ಪುಟಾಣಿ ನಿನಗೋಸ್ಕರ ಸ್ವೀಟ್ ತಂದಿದ್ದೀನಿ ತಿನ್ನು ಅಂತ ಅಂದಾಗ, ಇಷ್ಟು ಸ್ವೀಟ್ಸ್ ಎಲ್ಲ ನಾನು ಒಬ್ಬಳೇ ತಿನ್ನಲ್ಲ ತಾತ, ನನ್ನ ವಠಾರದಲ್ಲಿರೋ ಫ್ರೆಂಡ್ಸಿಗೆಲ್ಲ ಕೊಟ್ಬಿಟ್ಟು ನಾನು ತಿಂತೀನಿ ಅಂತ ಖುಷಿಯಿಂದ ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಮುರಳಿ ಸಹ ಒಳಗಡೆ ಬರ್ತಾನೆ. ಮುರಳಿನ ನೋಡಿ ಎಲ್ಲರೂ ಬೇಜಾರಿಂದ ಕೂತ್ಕೊಬಿಡ್ತಾರೆ. ಹಾಗೆ ಮತ್ತೆ ವಿಮಲ ಕೇಳ್ತಾ ಇರ್ತಾರೆ, ಹೇಗಿದ್ದೀರಾ ಅಣ್ಣ, ಹೇಗಿದ್ದೀರಾ ಸುಮಿತ್ರ ಅಂತ ಅಂದಾಗ, ಪ್ರಶ್ನೆನ ನಾನು ಕೇಳಬೇಕು, ನೀನು ಹೇಗಿದ್ದೀವಿ ವಿಮಲ ಅಂತ ದಶರಥ ಕೇಳ್ತಿರ್ಬೇಕಾದ್ರೆ, ನಾನು ತುಂಬ ಚೆನ್ನಾಗಿದ್ದೀನಿ, ನನಗೆ ಇವಾಗ ಅನ್ನಿಸ್ತಿದೆ ಸಿದ್ದು ಅಂತ ಮಗ ಇರಬೇಕಾದ್ರೆ ನಾನೇನಕ್ಕೆ ಚಿಂತೆ ಮಾಡಬೇಕು ಅಂತ. ನಿಜವಾಗ್ಲೂ ಇಷ್ಟು ದಿನ ನನ್ನ ಮಗ ಮತ್ತು ಸೊಸೆನ ನಾನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತಪ್ಪು ಮಾಡಿಬಿಟ್ಟೆ ಅಂತ ಪಶ್ಚಾತ್ತಾಪ ಇವಾಗ ಕಾಡ್ತಿದೆ ಅಂತ ವಿಮಲ ಹೇಳ್ತಾ ಇರ್ತಾಳೆ. ಹಾಗೆ ಅಣ್ಣ, ನನಗೆ ಆ ಚಿಕ್ಕ ಮನೇಲಿ ಇರೋಕ್ಕಾಗಲ್ಲ ಅಂತ ಈ ದೊಡ್ಡ ಮನೆಗೆ ಕರ್ಕೊಬಂದರು, ನನಗೋಸ್ಕರ ಇವರು ಏನು ಬೇಕಾದರೂ ಮಾಡ್ತಾರೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮುರಳಿ ಮುಖ ನೋಡಿಕೊಂಡು, ಯಾವಾಗಲೂ ಚಿನ್ನ ರನ್ನ ಅಂತ ನನ್ನ ಬೆನ್ನಿಂದೆ ಮೋಸ ಮಾಡೋರಿಗಿಂತ ನನ್ನ ಕಷ್ಟ ಹಾಗೆ ನನ್ನ ಅನುಕೂಲಕ್ಕಾಗಿ ಶ್ರಮವಹಿಸೋ ನನ್ನ ಮಗ ಮತ್ತು ಸೊಸೆನೇ ಮೇಲೂ ನನಗೆ ಇವಾಗ ಅವ್ರು ಬೇಕು ಅಂತ ಅನಿಸಿದೆ ಅಂತ ಅಂದಾಗ, ನೀನು ನೆಮ್ಮದಿಯಾಗಿದ್ದರೆ ಅದೇ ನಮಗೆ ದೊಡ್ಡ ಸಂತೋಷ ವಿಮಲ ಅಂತ ಸುಮಿತ್ರ ಹೇಳ್ತಾ ಇರ್ತಾಳೆ. ಹಾಗೆ ಮುರಳಿ ಮುಖ ನೋಡಿಕೊಂಡು ಮತ್ತೆ ಹೇಳ್ತಾ ಇರ್ತಾಳೆ, ಕೆಲವು ವ್ಯಕ್ತಿಗಳನ್ನು ಕಣ್ಮುಚ್ಚಿ ನಂಬ್ತೀವಿ, ಆದರೆ ನಮ್ಮ ಬೆನ್ನಿಗೆ ಚೂರಿ ಆಗ್ತಾಗಲೇ ಗೊತ್ತಾಗೋದು ನಾವು ಎಷ್ಟು ಮೋಸ ಹೋಗಿದ್ದೀವಿ ಅಂತಂದರೆ. ಈ ಕಡೆ ಮುರಳಿ ಮಾತ್ರ ಐ ಡೋಂಟ್ ಕೇರ್ ಅನ್ನೋ ರೀತಿ ತಲೆ ಕೆಡಿಸ್ಕೊಳ್ದೇ ನಿಂತ್ಕೊಬಿಡ್ತಾನೆ. ಹಾಗೆ ಯಾರನ್ನ ನಾವು ಜೀವನದಲ್ಲಿ ತಿರಸ್ಕಾರ ಮಾಡಿದ್ವಿ ಅವರೇ ಕಷ್ಟ ಕಾಲಕ್ಕೆ ಆಗೋದು ಅಂತ ನನಗೆ ಇವಾಗ ತುಂಬ ಚೆನ್ನಾಗಿ ಗೊತ್ತಾಯಿತು ಅಂತ ಶಾರದಾ ಮುಖ ನೋಡಿಕೊಂಡು ಹೇಳ್ತಾ ಇರ್ತಾಳೆ. ಹಾಗೆ ಆರತಿ ಹೇಳ್ತಾ ಇರ್ತಾಳೆ, ಅತ್ತೆ ಈ ಮನೆಗೆ ಇವಾಗಷ್ಟೇ ಬಂದ್ವಿ, ಆಲೋಗಿಸಿದ್ವಿ, ಒಳ್ಳೆ ದಿನ ಅಂತ ಹೇಳಿದ್ರು, ಅಷ್ಟೊತ್ತಿಗೆ ನೀವು ಬಂದ್ರಿ, ಖುಷಿಯಾಗಿರೋ ಸಮಯದಲ್ಲಿ ಇವ್ರೇನಕ್ಕೆ ಬಂದರೂ ಗೊತ್ತಿಲ್ಲ, ಇವರು ನೋಡಿದರೆ ಉಸಿರುಗಟ್ಟೋ ರೀತಿ ಆಗ್ತಿದೆ, ನೆಮ್ಮದಿಯಾಗಿರೋಕ್ಕೆ ಬಿಡಲ್ಲ ಅಂತ ಮುರಳಿ ನೋಡಿಕೊಂಡು ಬೈತಾ ಇರ್ತಾಳೆ. ಹಾಗೆ ಇವ್ರನ್ನ ಮನೆಯಿಂದ ಆಚೆ ಹೋಗಿ ಹೇಳಿ ಅತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ, ಏನಮ್ಮ ಆರತಿ, ನನ್ನ ಮಗಳಾಗಿ ನೀನೇ ಈ ರೀತಿ ಮಾತಾಡ್ತೀಯಾ ಅಲ್ವಾ ಬಾವ, ಏನೋ ಆಗಿದ್ದೆಲ್ಲ ಆಗೋಯ್ತು, ಅದನ್ನು ಕ್ಷಮಿಸಿ ಅಚ್ಚುಕಟ್ಟಾಗಿ ಇರ್ಬೋದಲ್ವ ಅಂತ ಅಂದಾಗ ದಶರಥ ಏನು ಮಾತಾಡದೆ ಸೈಲೆಂಟಾಗಿ ಕೂತ್ಕೊಬಿಡ್ತಾನೆ. ಅಲ್ಲ, ಶಿವನಾರಾಯಣ ಮಗಳನ್ನ ಮದುವೆಯಾಗಿ ನಡೆ ನೀರಲ್ಲಿ ಕೈ ಬಿಟ್ಟು ಅನ್ನ ಕೆಟ್ಟ ಹೆಸರು ನಿಮಗೆ ಬರಬಾರ್ದಲ್ವಾ, ಅದಕ್ಕೆಲ್ಲ ಒಟ್ಟಿಗಿರೋಣ ಅಂತ ಮುರಳಿ ಹೇಳ್ತಾ ಇದ್ರೆ ಎಲ್ಲರೂ ಕೋಪ ಮಾಡ್ಕೊಂಡು ಅವ್ರ ಮುಖ ನಾನು ನೋಡ್ತಾ ಇರ್ತಾರೆ. ಹಾಗೆ ಊರಿನ ಜನಗಳಿಗೆಲ್ಲ ನಮ್ಮ ಮನೇಲಿ ನಡೆಯೋದು ಯಾವ ವಿಷಯನೂ ಸಹ ಗೊತ್ತಾಗಬಾರ್ದು, ಮರ್ಯಾದೆ ಹೋಗುತ್ತೆ, ಅದಕ್ಕೋಸ್ಕರ ನಾನು ಈ ರೀತಿ ಹೇಳ್ತಿದ್ದೀನಿ ಅಲ್ವಾ ಮಾವ ಅಂತ ಅಂದಾಗ ದಶರಥ ಕೋಪ ಮಾಡಿಕೊಂಡು, ನೋಡು ಮುರಳಿ, ಒಟ್ಟಾರೆ ಜನಗಳ ಮುಂದೆ ಸಿದ್ದು ನಿನ್ನನ್ನು ಮರ್ಯಾದೆ ಕೇಳೋಕ್ಕೆ ಅಂತ ಹೋಗಿದ್ದ, ಆದರೆ ಸಿದ್ದು ಮರ್ಯಾದೆನೂ ಹೋಗಬಾರ್ದು ಅಂತ ನಿನ್ನನ್ನು ಒಳಗಡೆ ಬರೋಕ್ಕೆ ಹೇಳಿದೆ ಅಷ್ಟೇ, ಹಾಗಂತ ನಿನ್ನನ್ನು ಕ್ಷಮಿಸ್ಬಿಟ್ಟು ನನ್ನ ತಂಗಿ ಜೊತೆ ಸಂಸಾರ ಮಾಡು ಅಂತ ಹೇಳ್ತೀನಿ ಅಂತ ಅನ್ಕೋಬೇಡ. ನಾನು ಯಾವ ದ್ರೋಹ ಬೇಕಾದರೂ ಕ್ಷಮಿಸ್ತೀನಿ, ಆದರೆ ಒಂದು ಹೆಣ್ಣಿಗೆ ಅನ್ಯಾಯ ಆಗಿ ದ್ರೋಹನ ನಾನೇ ಯಾವತ್ತೂ ಕ್ಷಮಿಸಲ್ಲ ಅಂತ ದಶರಥ ಕೋಪ ಮಾಡಿಕೊಂಡು ಮುರಳಿಗೆ ಹೇಳ್ತಾ ಇರ್ತಾನೆ. ಹಾಗೆ ನಮ್ಮ ವಿಮಲನ ಮುಖ ನೋಡ್ಕೊಂಡು ಈ ರೀತಿ ಮಾತಾಡ್ತಿದ್ದೀನಿ, ಇಲ್ಲ ಅಂತಂದರೆ ನನ್ನ ಒಳಗಡೆ ಇರೋ ಅಗ್ನಿ ಪರ್ವತ ಕೋಪನ ನೀನು ನೋಡಬೇಕಾಗುತ್ತೆ ಅಂತ ಅಂದಾಗ, ಆಗಲ್ಲ ಭಾವ ಅಂತ ಅಂದಾಗ, ಮುಚ್ಚು ಬಾಯಿನ, ನಿನ್ನನ್ನು ಕ್ಷಮಿಸ್ತೀನಿ ಅಂತ ಅಂದ್ಕೊಂಡಿದ್ಯಾ, ಲೈಫ್ ಲಾಂಗ್ ಯಾವತ್ತೂ ನಿನ್ನನ್ನು ಕ್ಷಮಿಸಲ್ಲ ಅಂತ ಬೈತಾ ಇರ್ತಾನೆ. ಹಾಗೆ ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರ ನೀವು ಇನ್ನೊಂದು ಸಂಬಂಧನ ಬೆಳೆಸ್ಕೊಂಡ್ರಿ, ನಮ್ಮ ಕುಟುಂಬದ ಮರ್ಯಾದೆನೂ ಸಹ ಹೋಗಾಯ್ತೆ, ಎಲ್ಲ ಬೆಳಕಿಗೆ ಬಂದೈತೆ, ಇನ್ನೇನು ಉಳಿದಿದೆ, ಇನ್ನೇನು ಕೇಳಕ್ಕೆ ಇಲ್ಲಿ ಬಂದಿದ್ದೀರಾ ಅಂತ ವಿಮಲನೂ ಬೈತಾ ಇರ್ತಾಳೆ. ಹಾಗೆ ನಿಮಗೆ ಹೆಂಡತಿ ಮಗಳು ಎಲ್ಲ ಇದ್ದಾರೆ, ಅವ್ರಿಗಾದ್ರೂ ನಿಯತ್ತಾಗಿರಿ ಅಂತ ಅಂದಾಗ, ಇಷ್ಟು ಚಿಕ್ಕ ವಿಷಯನ ಏನು ದೊಡ್ಡ ವಿಷಯ ಮಾಡ್ತಿದ್ದೀರಾ ಅಂತ ಅಂದಾಗ ಸಿದ್ದು ಕೋಪ ಮಾಡಿಕೊಂಡು, ಎಷ್ಟು ಹೇಳಿದ್ರು ಅಷ್ಟೇ, ನಿಮ್ಮನ್ನ ನಂಬಕ್ಕೆ ನಾವು ರೆಡಿಯಾಗಿಲ್ಲ, ನಮ್ಮ ಉತ್ತರ ಒಂದೇ, ನಿಮಗೂ ಈ ಮನೆಗೂ ಸಂಬಂಧ ಇಲ್ಲ, ನಮಗೆ ನೀವು ಬೇಡ ಅಂತ ಖಂಡಿತವಾಗಿ ಹೇಳಿ ವಾರ್ನ್ ಮಾಡ್ತಾ ಇರ್ತಾನೆ. ಹಾಗೆ ಅಷ್ಟೊತ್ತಿಗೆ ಶಾರದಾ, ನಾನು ಕಾಫಿ ಮಾಡ್ಕೊ ಬರ್ತೀನಿ ಅಂತ ಅಂದಾಗ ಸುಮಿತ್ರ, ಬೇಡಮ್ಮ ಈಗಷ್ಟೇ ಆಯಿತು ಅಂತ ಹೇಳ್ಬಿಟ್ಟು, ನಾವೇನಕ್ಕೆ ಇಲ್ಲಿಗೆ ಬಂದ್ವಿ ಅಂತಂದರೆ ಒಂದು ವಿಷಯ ಇದೆ ಅದಕ್ಕೆ ಬಂದ್ವಿ ಅಂತ ಅಂದಾಗ, ಏನಂತ ಗುಡ್ ನ್ಯೂಸ್ ಅಂತ ವಿಮಲ ಕೇಳಬೇಕಾದ್ರೆ, ನಮ್ಮ ಮಗಳ ಜೊತೆಗೆ ನನಗೆ ಎಂಗೇಜ್ಮೆಂಟ್ ಫಿಕ್ಸ್ ಆಯಿತು ಅಂತ ಅಂದಾಗ ಎಲ್ಲರಿಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದ್ರೆ ಮುರಳಿಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಓ ಹೌದಾ, ಒಳ್ಳೇದಾಯಿತು, ಎಲ್ಲರೂ ಬಂದಿದ್ದರೆ ತುಂಬ ಚೆನ್ನಾಗಿರ್ತಿತ್ತು, ಅದರೊಳಗೆ ಅಪ್ಪ ಬರಬೇಕಿತ್ತು ಅಂತ ಅಂದಾಗ ಸುಮಿತ್ರನಿಗೆ ದಶರಥನಿಗೂ ಬೇಜಾರಾಗ್ತಾ ಇರುತ್ತೆ. ಮತ್ತೆ ದಶರಥ ಹೇಳ್ತಾ ಇರ್ತಾನೆ, ಅಪ್ಪನಿಗೆ ಬೇರೆ ಕೆಲಸ ಇತ್ತು ಅದಕ್ಕೆ ಬರೋಕ್ಕಾಗಲಿಲ್ಲ ಅಂತ ಅನ್ಬೇಕಾದ್ರೆ, ಓ ಹೌದಾ ಅಂತ ಬೇಜಾರಾಗಿ ಕೂತ್ಕೊಬಿಡ್ತಾಳೆ. ಹಾಗೆ ನೀನು ಖಂಡಿತ ಬರಲೇಬೇಕಂತ ಅಪ್ಪ ಹೇಳಿ ಕಳಿಸಿದ್ದಾರೆ, ಬರಲೇಬೇಕು ಅಂತ ಅಂದಾಗ, ಓಹೋ ಅಪ್ಪನಿಗೆ ಏನು ಕೆಲಸ ಇದೆ ಅಂತ ನನಗೆ ಇವಾಗ ತುಂಬ ಚೆನ್ನಾಗಿ ಗೊತ್ತಾಯಿತು, ಸಿದ್ದು ಶಾರದ ಮೇಲೆ ಇನ್ನೂ ಕೋಪ ಹೋಗಿಲ್ಲ, ಅದಕ್ಕೋಸ್ಕರ ಅವರು ಬಂದಿಲ್ಲ. ಅಲ್ಲ ಅಣ್ಣ, ಎಂಗೇಜ್ಮೆಂಟಿಗಾದರೂ ಕೋಪ ತಾಪಗಳನ್ನ ಮರೆತು ಕರೆಯಕ್ಕೆ ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ, ಅದೇ ಕೂಡ ನನ್ನ ಆಸೆ ಆಗಿತ್ತು ಅಂತ ಅಂದಾಗ, ನೋಡು ವಿಮಲ ಬೇಜಾರು ಮಾಡ್ಕೋಬೇಡ, ನೀನು ಎಂಗೇಜ್ಮೆಂಟಿಗೆ ಬರಲೇಬೇಕು, ಇಲ್ಲ ಅಂತ ಅಂದರೆ ಮಾವ ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೋತಾರೆ, ಹಾಗೆ ಅವ್ರ ಕೋಪ ತಾಪ ನಿನಗೆ ಗೊತ್ತಲ್ವಾ, ನಾವೇ ಕಂಟ್ರೋಲ್ ಮಾಡಿಕೊಂಡು ಸಹಿಸ್ಕೋಬೇಕು ಅಂತ ಸುಮಿತ್ರ ಹೇಳ್ತಾ ಇರ್ತಾಳೆ. ಹಾಗೆ ಸುಮಿತ್ರ ಮತ್ತೆ ಹೇಳ್ತಾ ಇರ್ತಾಳೆ, ನಮ್ಮ ಮಗಳ ಎಂಗೇಜ್ಮೆಂಟಿಗೆ ನಾವೆಲ್ಲ ಬಂದಿದ್ದೀವಿ ಕರೆಯೋಕ್ಕೆ, ಅಪ್ಪ ಬರೆದಿದ್ರೇನು ನಾವಿಬ್ಬರು ಬಂದಿದ್ದೀವಲ್ವಾ, ಕುಟುಂಬ ಸಮೇತರಾಗಿ ನೀವೆಲ್ಲ ಬರಬೇಕು ಅಂತ ಅಂದಾಗ,
ವಿಮಲ ಇಲ್ಲ ಸುಮಿತ್ರಾ, ಅಪ್ಪ ಬಂದು ಕರಲಿಲ್ಲ ಅಂತ ಅಂದರೆ ಖಂಡಿತ ನಾವು ಯಾರು ಬರಲ್ಲ ಅಂತ ಅಂದಾಗ ಇವರಿಬ್ಬರಿಗೂ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ನನ್ನ ಕಡೆ ಜ್ಯೋತಿಕಾ ಪಾಲಕ್ಷನ ಮೀಟ್ ಮಾಡಿ ಮನೆಗೆ ಬರ್ತಿರ್ಬೇಕಾದ್ರೆ ಪಾರಿಜಾತ ನಿಂತ್ಕೋ ಗೋಲ್ಡಿ ಎಲ್ಲಿಗೆ ಹೋಗಿದ್ದೆ, ಅಪ್ಪನ ಮೀಟ್ ಮಾಡ್ದ, ಎಂಗೇಜ್ಮೆಂಟಿಗೆ ಇನ್ವೈಟ್ ಮಾಡ್ದ ಅಂತ ಅಂದಾಗ ಹಾಂ ಹೌದು ನಿನ್ನ ಮಾತಿಗೆ ಬೆಲೆ ಕೊಟ್ಟು ಅಪ್ಪನ ಕರೆದ್ಬಿಟ್ಟು ಬಂದಿದ್ದೀನಿ ಅಂತ ಸುಳ್ಳು ಹೇಳ್ತಿರ್ಬೇಕಾದ್ರೆ ಪಾರಿಜಾತನಿಗೆ ಸಿಕ್ಕಾಬಟ್ಟೆ ಖುಷಿಯಾಗಿ ಓ ಹೌದಾ ಒಳ್ಳೆ ಕೆಲಸ ಮಾಡಿದೆ, ಅಂತೂ ಇಂತೂ ಅಪ್ಪನ ಕರೆದಲ್ಲ, ನನಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಗ್ರ್ಯಾನಿ ಈ ಸುಳ್ಳನ್ನ ನಂಬ್ಕೊಂಡಿರಿ, ಒಂದಲ್ಲ ಒಂದು ದಿನ ಸತ್ಯ ಗೊತ್ತಾಗುತ್ತೆ, ಅವಾಗ ನಿಮ್ಮ ಎದೆ ಒಡೆದೋಗೋದ್ರಲ್ಲಿ ಡೌಟೇ ಇಲ್ಲ, ಏನೇ ಆಗಲಿ ಸುಳ್ಳನ್ನ ಹೇಳ್ಕೊಂಡು ಮ್ಯಾನೇಜ್ ಮಾಡ್ತೀನಿ ಅಂತ ಒಳ್ಳೊಳಗೆ ಜ್ಯೋತಿಕಾ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಮನೆಯೆಲ್ಲ ನೋಡ್ತಿರ್ಬೇಕಾದ್ರೆ ಏನು ನೋಡ್ತಿದ್ದೆ ಗೋಲ್ಡಿ ಅಂತ ಅಂದಾಗ ಮನೇಲಿ ಯಾರೂ ಇಲ್ವಾ, ಸೌಂಡೇ ಇಲ್ಲ ಅಂತ ಅಂದಾಗ ಓ ಅದೇ ಅದೊಂದು ದೊಡ್ಡ ಕೋತೆ, ಆ ವಿಮಲನ ಕರೆಯೋಕ್ಕೆ ಸಿದ್ದು ಶಾರದನ ಕರೆಯೋಕ್ಕೆ ಎಲ್ಲರೂ ಅವ್ರ ಮನೆಗೆ ಹೋಗಿದ್ದಾರೆ ಅಂತ ಅಂದಾಗ ಹೌದಾ ಅಂತ ಅಂದಾಗ ಹೌದು ಏನಾದರೂ ಮಾಡ್ಕೊಳ್ಳಿ, ಫೋನ್ ಮಾಡಿದರೂ ಆಗ್ತಿತ್ತು, ಹೋಗಿ ಹೋಗಿ ಅವಳನ್ನ ಕರೆಯೋಕ್ಕೆ ಅಲ್ಲಿವರೆಗೂ ಹೋಗಿದ್ದಾರೆ, ಅದನ್ನು ಬಿಟ್ಟಾಕೋ ಅವ್ರು ಹೇಗಾದರೂ ಮಾಡ್ಕೊಳ್ಳಿ, ಆದರೆ ಈ ಮನೇಲಿ ಇವತ್ತು ನನಗೆ ನೆಮ್ಮದಿಯಾಗಿರ್ಬೇಕಂತ ಅನ್ನಿಸ್ತಿದೆ, ಮನೇಲಿ ಯಾರೂ ಇಲ್ಲ ಅಂತಂದರೆ ಇದೆಲ್ಲ ನನಗೆ ಅನ್ನೋವಷ್ಟು ಫೀಲು ನನಗಾಗ್ತಿದೆ, ಆರಾಮಾಗಿ ಹೋಗಿ ಮಲ್ಕೋತೀನಿ ಅಂತ ಪಾರಿಜಾತ ಹೋಗ್ತಿರ್ಬೇಕಾದ್ರೆ ಅಲ್ಲ ಗ್ರಾನಿ ನಿಜವಾಗ್ಲೂ ವಿಮಲತ್ತೆ ಮದುವೆಗೆ ಬರ್ತಾರಾ, ಹಾಗೆ ಎಂಗೇಜ್ಮೆಂಟಿಗೆ ಬರ್ತಾರಾ ಅಂತ ಕೇಳಬೇಕಾದ್ರೆ ನನಗದೆಲ್ಲ ಗೊತ್ತಿಲ್ಲಪ್ಪ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲ ಗ್ರಾನಿ ಖಂಡಿತ ವಿಮಲತೆ ಬರಲ್ಲ ಅಂತ ಅನಿಸುತ್ತೆ, ಯಾಕೆಂದರೆ ಅವತ್ತು ಮುರಳಿ ಮಾವನ ಮದುವೆ ಆಗು ಅಂತ ಹೇಳ್ತಿರ್ಬೇಕಾದ್ರೆ ತಾತನಿಗೆ ಸಿಕ್ಕಾಬಟ್ಟೆ ಕೋಪ ಬಂತು, ಅದಕ್ಕೋಸ್ಕರ ಕೋಪದಿಂದ ಬೈದರು ಅಂತ ವಿಮಲತ್ತೆ ಸಿದ್ದು ಮನೆಗೆ ಹೋದರು, ಅಂಥದ್ರಲ್ಲಿ ಎಂಗೇಜ್ಮೆಂಟಿಗೆ ಎಲ್ಲಿ ಬರ್ತಾರೆ, ತಾತ ಹೋಗಿ ಕರೆದ್ರೆ ಮಾತ್ರ ಬರ್ಬೋದು, ಆದರೆ ಖಂಡಿತ ತಾತ ಹೋಗ್ತಾರೆ ಕರೆಯೋಕ್ಕೆ ಅಂತ ಅನ್ಬೇಕಾದ್ರೆ ನಿಮ್ಮ ತಾತ ಕೋಪದಲ್ಲಿ ಯಾರನ್ನೂ ಮೀರ್ಸೋಕ್ಕಾಗಲ್ಲ, ಅಷ್ಟು ಕೋಪ ಅವ್ರಿಗೆ ಬರುತ್ತೆ, ಖಂಡಿತ ಅವರು ವಿಮಲನ ಕರೆಯಲ್ಲ ಬಿಡು ಅಂತ ಅನ್ಬೇಕಾದ್ರೆ ನಮಗೂ ಅದೇ ಬೇಕು, ನಾವು ಸಿಗೋ ಒಂದು ಅವಕಾಶವೂ ಸಹ ಬಿಡಬಾರ್ದು, ಆ ರೀತಿ ನಾವು ಯೂಸ್ ಮಾಡ್ಕೋಬೇಕು, ಇಲ್ಲಿ ಸಲ್ಲದನ್ನೆಲ್ಲ ಹೇಳಿ ಶಾರದಾ ಎಂಗೇಜ್ಮೆಂಟಿಗೆ ಬರ್ದಂಗೆ ವಿಮಲತ್ತೆ ತಲೆ ಕೆಡಿಸಿದಾಳೆ ಅಂತ ತಾತನಿಗೆ ಹೇಳಿ ಅವಳ ಮೇಲೆ ಸಿಕ್ಕಾಬಟ್ಟೆ ಕೋಪ ಬರೋ ಹಂಗೆ ಮಾಡೋಣ, ಆವಾಗ ಶಾಶ್ವತವಾಗಿ ತಾತ ಶಾರದನ್ನ ದ್ವೇಷಿಸ್ತಾರೆ, ಹೇಗಿದೆ ನನ್ನ ಪ್ಲ್ಯಾನು ಅಂತ ಅಂದಾಗ ಸೂಪರ್ ಅಂದರೆ ಸೂಪರು ಗೋಲ್ಡಿ, ನಿನ್ನ ತಲೆ ಅಂದರೆ ತಲೆ ಅಂತ ಪಾರಿಜಾತ ಹೊಗಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ವಿಮಲ ಸಿಕ್ಕಾಪಟ್ಟೆ ಬೇಜಾರು ಮಾಡಿಕೊಂಡು ಇಲ್ಲ ಅಣ್ಣ ಖಂಡಿತ ನಾನು ಬರಲ್ಲ, ನನಗೆ ಆಸ್ತಿ ಅಂತಸ್ತಿಗಿಂತ ಗೌರವನೇ ಹೆಚ್ಚು, ಅದರಲ್ಲೂ ಪ್ರತಿ ಹೆಣ್ಣಿನ ತಂದೆ ತಾಯಿಗಳು ಮನೆಗೆ ಬಂದು ಕರೆದ್ರೆ ಎಷ್ಟು ಖುಷಿ ಪಡ್ತಾರೆ ಫಂಕ್ಷನ್ ಇದ್ದಾಗ, ಅದೇ ರೀತಿ ನಾನು ಸಹ ಆಸೆ ಪಟ್ಟಿದ್ದೀನಿ, ಹಾಗೆ ಹುಟ್ದಾಗಿಂದಲೂ ಸಹ ಅವ್ರ ಜೊತೆಲೇ ಇದ್ದೀನಿ, ಅವ್ರ ಮನೇಲೇ ಬೆಳೆದು ಮದುವೆ ಆಗಿ ಅಲ್ಲೇ ಇದ್ದೀನಿ, ಅಂಥದ್ರಲ್ಲಿ ಇವಾಗ ನಾನು ಬೇರೆ ಬಂದಿದ್ದೀನಿ, ಇವಾಗ ಅವರಿಗೆ ಕರಿಬೇಕು ಅಂತ ಅನ್ನಿಸ್ತಿಲ್ವಾ, ಒಂದು ವೇಳೆ ಅವ್ರಿಗೆ ಕರಿಬೇಕು ಅಂತ ಅನ್ನಿಸ್ಲಿಲ್ಲ ಅಂತ ಅಂದರೆ ಖಂಡಿತ ನಾನು ಅವ್ರಿಗೆ ಮಗಳೇ ಅಲ್ಲ ಅಂತ ಅನಿಸಿದೆ ಅಂತ ಬೇಜಾರಿಂದ ಹೇಳ್ತಾ ಇರ್ತಾಳೆ. ಹಾಗೆ ಮುರುಳಿ ಹೇಳ್ತಾ ಇರ್ತಾನೆ ಇಷ್ಟಕ್ಕೆಲ್ಲ ಏನಕ್ಕೆ ಬೇಜಾರು ಮಾಡ್ಕೋತೀವಿ ವಿಮಲ, ಏನೋ ಮಾವನಿಗೆ ಕೆಲಸ ಇತ್ತು ಅಂತ ಅನಿಸುತ್ತೆ, ಅದ್ರ ಬದಲು ಭಾವ ಹೇಳಕ್ಕೆ ಬಂದಿದ್ದಾರಲ್ಲ ಬಿಡು ನಾವೆಲ್ಲ ಒಟ್ಟಿಗೆ ಹೋಗೋಣ ಅಂತ ಅಂದಾಗ ಈ ಕಡೆ ಕೋಪ ಮಾಡ್ಕೊಂಡು ವಿಮಲ ಹೇಳ್ತಾ ಇರ್ತಾಳೆ ಇದು ನಮ್ಮನೆ ಪ್ರಾಬ್ಲಮ್ಮು ನಾವೇ ಸಾಲ್ವ್ ಮಾಡ್ಕೋತೀವಿ, ಬೇರೆಯವರು ಮೂಗು ತೂರಿಸೋದು ನನಗಿಷ್ಟ ಇಲ್ಲ ಅಂತ ಅಂದಾಗ ಈ ಕಡೆ ಆರ್ತಿನೂ ಬೈತಾ ಇರ್ತಾಳೆ ಅಲ್ಲ ಏನಕ್ಕೆ ನೀವು ಈ ವಿಷಯದಲ್ಲಿ ತಲೆ ಹಾಕ್ತಿದ್ದೀರಲ್ಲ, ಎಷ್ಟೊತ್ತಾಯಿತು ಬಂದು ಇಲ್ಲಿಂದ ಹೊರಟಿ ಬೇರೆಯವ್ರ ಮನೆಗೆ ಬಂದು ಈ ರೀತಿ ನಿಂತ್ಕೊಂಡ್ರೆ ಅಕ್ಕಪಕ್ಕದವ್ರು ಏನು ಅಂದ್ಕೋತಾರೆ ಅಂತ ಬೈತಿರ್ಬೇಕಾದ್ರೆ ಇವಳೊಬ್ಬಳು ಅಂತ ಹಾಕೊಂಡೋಗೋಣ ಅಂತ ಮುರಳಿ ಬೈತಾ ಇರ್ತಾನೆ. ಅಷ್ಟೊತ್ತಿಗೆ ಅನಸೂಯ ಕಾಫಿ ತೊಗೊಬಂದ್ಬಿಟ್ಟು ತೊಗೊಳ್ಳಿ ಕುಡೀರಿ ಅಂತ ಅಂದಾಗ ಇದೆಲ್ಲ ಯಾಕೆ ಅಂತ ದಶರಥ ಅನ್ಬೇಕಾದ್ರೆ ಶುಭ ಕಾರ್ಯ ಹೇಳಕ್ಕೆ ಬಂದಿದ್ದೀರಾ, ಹಾಗೆ ನಾವು ಕಳ್ಸೋಕ್ಕಾಗುತ್ತಾ ಅಂತ ಅಂದಾಗ ಕರೆಕ್ಟ್ ಅನಸೂಯಮ್ಮ ಕಾಫಿ ಕುಡಿದರೆ ನನ್ನ ತಲೆ ತುಂಬ ನೋವ್ತಿತ್ತು ಅಂತ ಆರಾಮಾಗಿ ಕಾಫಿ ತೊಗೊಂಡು ಮುರಳಿ ಕುಡಿತಾ ಇದ್ರೆ ಎಲ್ಲರೂ ಇವನಿಗೆ ಮಾನ ಮರ್ಯಾದೆ ಇಲ್ಲ ಅಂತ ಒಳೊಳಗೆ ಬೈಕತ್ತಾ ಇರ್ತಾರೆ. ಹಾಗೆ ಮುರಳಿ ಹೇಳ್ತಾ ಇರ್ತಾನೆ ಕಾಫಿ ಚೆನ್ನಾಗಿದೆ ಕುಡಿರಿ ಭಾವ ಅಂತ ಹೇಳ್ತಿರ್ಬೇಕಾದ್ರೆ ಮರ್ಯಾದೆ ಇಲ್ದವರು ಎಷ್ಟು ಹೇಳಿದ್ರು ಹಾಗೆ ನಿಂತಿದ್ದಾರೆ ಅಂತ ಸಿದ್ದು ಬೈತಾ ಇರ್ತಾನೆ. ಹಾಗೆ ಸುಮಿತ್ರ ತುಂಬ ಬೇಜಾರಿಂದ ನೋಡು ನನ್ನ ಜೀವನದಲ್ಲಿ ನಾನು ಒಂಟಿ ಅಂತ ನನಗೆ ಯಾವತ್ತೂ ಅನಿಸಿಲ್ಲ, ನನ್ನ ಮನಸ್ಸಲ್ಲಿರೋ ನೋವು ಸುಖ ದುಃಖ ಎಲ್ಲರೂ ನಿನ್ನ ಜೊತೆ ಶೇರ್ ಮಾಡ್ಕೋತಿದ್ದೆ, ಆದರೆ ಇವಾಗ ನನಗೆ ತುಂಬ ಕಷ್ಟ ಆಗ್ತಿದೆ, ಇಂಥ ಸಮಯದಲ್ಲಾದರೂ ನೀನು ನನ್ನ ಜೊತೆ ಇರೆ ಅಂತ ಅನ್ಬೇಕಾದ್ರೆ ಬೇಜಾರು ಮಾಡ್ಕೋಬೇಡ, ನಾನು ಎಲ್ಲೇ ಇದ್ದರೂ ಸಹ ನೀವಿಬ್ಬರು ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡ್ತೀನಿ, ಹಾಗೆ ಜ್ಯೋತಿಕನಿಗೂ ಇಲ್ಲೇ ಆಶೀರ್ವಾದ ಮಾಡ್ತೀನಿ, ಅಪ್ಪ ಕರೆದಲ್ಲಿ ನಾನು ಖಂಡಿತ ಬರಲ್ಲ, ಬಂದರೆ ನನ್ನ ಸ್ವಾಭಿಮಾನ ಬಿಟ್ಟು ಬಂದಂಗೆ ಆಗುತ್ತೆ, ಅವರಿಗೆ ಅಷ್ಟಿರಬೇಕಾದ್ರೆ ನನಗಿನ್ನೆಷ್ಟಿರಬೇಕು ಅಂತ ಅಂದಾಗ ಯಾಕಮ್ಮ ನೀನು ಬರಲ್ಲ ಅಂತ ಹೇಳ್ತೀಯ ಅಂತ ಅಂದ್ಬಿಟ್ಟು ಅಷ್ಟೊತ್ತಿಗೆ ತಾತ ಮನೆ ಬಾಗಿಲಿಗೆ ಬಂದು ನಿಂತ್ಕೊಂಡಾಗ ಅವನನ್ನು ನೋಡಿ ಎಲ್ಲರಿಗೂ ಸಿಕ್ಕಾಬಟ್ಟೆ ಆಶ್ಚರ್ಯ ಜೊತೆಗೆ ಖುಷಿನೂ ಆಗ್ತಾ ಇರುತ್ತೆ. ಹಾಗೆ ತಾತ ಡಿಸೈಡ್ ಮಾಡಿ ನಮ್ಮ ಮನೇಲಿ ನನ್ನ ಮಕ್ಕಳು ಇದ್ರಲ್ವ ಮದುವೆ ಸಂಭ್ರಮ ಇರೋದು, ಅಂಥದ್ರಲ್ಲಿ ನನ್ನ ಮನೆ ಮಕ್ಕಳಿಲ್ಲ ಅಂತ ಅಂದಮೇಲೆ ಈ ಮದುವೆ ಆಗಿ ಏನು ಪ್ರಯೋಜನ, ನನ್ನ ಆಟಕ್ಕಿನ್ನ ನನ್ನ ಮಗಳೇ ನನಗೆ ಇಂಪಾರ್ಟೆಂಟು ಅಂತ ಕರೆಯೋಕ್ಕೆ ಬಂದಿದ್ದೆಲ್ಲನೂ ಸಹ ತಾತ ಡೋರ್ ಹತ್ರ ನಿಂತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ದೀಪು ಪುಟ್ಟ ಓಡೋಡಿ ಬಂದು ತಾತ ನೀವು ನಮ್ಮ ಒಟ್ಟಾರಕ್ಕೆ ಬಂದಿದ್ದೀರಾ, ಅದು ನಮ್ಮ ಮನೆಗೆ ಬಂದಿದ್ದೀರಾ ಅಂತ ಅಂದಾಗ ಹೌದು ಪುಟಾಣಿ ಅಂತ ಅಂದಾಗ ಬನ್ನಿ ಅಂತ ಒಳಗಡೆ ಬರ್ತಾಯಿದ್ರೆ ಮುರಳಿ ಮಾವನ ನೋಡ್ಬಿಟ್ಟು ಎದ್ರುಕೊಂಡು ಓಡೋಗಿ ಬಚ್ಚಿಟ್ಕೋತಾ ಇರ್ತಾನೆ. ಹಾಗೆ ಎಲ್ಲರೂ ಖುಷಿಯಿಂದ ತಾತನ ಮುಖನ ನೋಡ್ತಾ ಇರಬೇಕಾದ್ರೆ ಹೇಗಿದ್ದೀರಪ್ಪ ಅಂತ ಅಂದಾಗ ಹೇಗಿದ್ದೀನಿ ನೋಡಮ್ಮ ಅಂತ ಅಂದಾಗ ಬನ್ನಿ ಅಪ್ಪ ಕೂತ್ಕೊಳ್ಳಿ ಅಂತ ಇವನ್ನೆಲ್ಲ ಕೂರಿಸಿ ಮಾತಾಡ್ತಿರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ ಅನಸೂಯಮ್ಮ ಕಾಫಿ ತೊಗೊಬನ್ನಿ ಅಂತ ಅಂದಾಗ ನನಗದೆಲ್ಲ ಬೇಕಾಗಿಲ್ಲ ಅಂತ ತಾತ ಹೇಳ್ತಾ ಇರ್ತಾರೆ. ಹಾಗೆ ಮುರಳಿ ಇನ್ನೊಂದು ಕಡೆ ಅಯ್ಯೋ ದೇವ್ರೆ ಈ ಮಾವ ಇಲ್ಲೇ ಇದ್ದಾರಲ್ಲ ನನ್ನನ್ನು ಏನಾದರೂ ನೋಡಿದರೆ ಸುಟ್ಟು ಭಸ್ಮ ಮಾಡಿಬಿಡ್ತಾರೆ ಅಂತ ಯೋಚನೆ ಮಾಡಿಕೊಂಡು ಅಲ್ಲೇ ಎಲ್ಲೋ ಬಚ್ಚಿಟ್ಕೊಂಡು ನಿಂತ್ಕೊಬಿಡ್ತಾನೆ.
ಹಾಗೆ ಇನ್ನೊಂದು ಕಡೆ ತುಂಬ ಬೇಜಾರಿಂದ ತಾತ ವಿಮಲ್ ಮುಖ ನೋಡಿಕೊಂಡು, "ವಿಮಲ, ನೀನು ಹುಟ್ದಾಗಿಂದಲೇ ನಮ್ಮ ಮನೆ ಅದೃಷ್ಟ ಬದಲಾಯ್ತು ಕಣಮ್ಮ. ನೀನು ಹುಟ್ಟಿದ ಮೇಲೆ ಇದೆಲ್ಲ ನಮಗೆ ಸಿಕ್ಕಿದ್ದು." ಹಾಗಂತ ನಿಮ್ಮಮ್ಮ ತುಂಬ ಖುಷಿಯಿಂದ ನಿನ್ನನ್ನು ಮುದ್ದಾಡ್ತಿದ್ಲು. ಅವಳು ಸತ್ತ ಮೇಲೆ ನಿನ್ನನ್ನೆಲ್ಲೂ ಕಳಿಸ್ಬಾರ್ದು ಅಂತಲೇ ಅಳೆದು ತೂಗಿ ಮನೆ ಹಾಳೇನ ನಾನು ಮಾಡ್ಕೊಬಂದೆ. ಆದರೆ ನಿನ್ನ ಲೈಫಿಗೆ ಇವತ್ತು ನಾನು ಈ ರೀತಿ ಕಾರಣ ಆಗಿಬಿಟ್ಟೆ. ಎಲ್ಲ ದೇವ್ರ ವಿಧಿ ಆಟ. ಯಾವ ಟೈಮಲ್ಲಿ ಯಾರಿಗೆ ಏನು ಕೊಡಬೇಕು, ಯಾರು ಕಿತ್ಕೋಬೇಕು ಅನ್ನೋದು ಅವನಿಗೆ ಗೊತ್ತು. ಏನು ಮಾಡೋದು ಅಂತ ಕಣ್ಣೀರು ಹೇಳ್ತಾ ಇರ್ತಾನೆ. ಹಾಗೆ ವಿಮಲ ಕಣ್ಣೀರು ಹಾಕ್ಕೊಂಡು, "ಯಾಕಪ್ಪ ನೀವು ಬೇಜಾರು ಮಾಡ್ಕೋತೀರಾ? ಇದೆಲ್ಲ ನನ್ನ ಕರ್ಮ. ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ನೋ ಅದನ್ನೇ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀನಿ. ಅದಕ್ಕೆ ನಾನು ಬದ್ಧಳಾಗಿದ್ದೀನಿ. ನೀವು ಬೇಜಾರು ಮಾಡ್ಕೋಬೇಡಿ" ಅಂತ ಹೇಳ್ತಾ ಇರ್ತಾಳೆ. ಮತ್ತು ವಿಮಲ ಹೇಳ್ತಾ ಇರ್ತಾಳೆ, "ಈ ಕ್ಷಣದಲ್ಲಿ ನೀವು ಬಂದ್ರಲ್ಲ, ಇವಾಗಿಂದ ನನ್ನ ನೋವುಗಳೆಲ್ಲ ಮರ್ತೋಯ್ತು. ನೀವು ಬಂದ್ರಲ್ಲ ಅದೇ ನನಗೆ ದೊಡ್ಡ ಖುಷಿ ಅಂತ ಅನ್ಬೇಕಾದ್ರೆ, ಅಷ್ಟೊತ್ತಿಗೆ ಅನಸೂಯ ಕಾಫಿ ತಂದು ಕೊಡ್ತಿರ್ಬೇಕಾದ್ರೆ ಬೇಡ ಅಂತ ಅನ್ಬೇಕಾದ್ರೆ, ಯಾಕಪ್ಪ ಮಗಳ ಮನೇಲಿ ಒಂದು ಲೋಟ ಕಾಫಿನೂ ಕುಡಿಯಲ್ವಾ ಅಂತ ಅಂದಾಗ, ಈ ಕಡೆ ಸರಿ ಆಯಿತು ಅಂತ ಅಂದ್ಬಿಟ್ಟು ತಾತ ಕಾಫಿ ಕುಡಿತಿದ್ರೆ ಎಲ್ಲರೂ ಸಹ ಅದನ್ನು ನೋಡಿ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇರ್ತಾರೆ. ಹಾಗೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, "ಇವಾಗ ನೋಡಿ ನಮ್ಮ ವಿಮಲನ ಮುಖದಲ್ಲಿ ಎಷ್ಟು ಖುಷಿಯಾಗಿದೆ ಮಾವ. ನೀವು ಬರೋವರೆಗೂ ಅವಳು ಎಷ್ಟು ಬೇಜಾರಾಗಿದ್ಲು ಗೊತ್ತಾ? ನಿಜವಾಗ್ಲೂ ಒಂದು ಹೆಣ್ಣಿಗೆ ತವ್ರ ಮನೆಯವರು ಅಪ್ಪ ಅಮ್ಮ ಹಾಗೆ ಅವ್ರ ಕಡೆಯಿಂದ ಯಾರು ಬಂದರೂ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಅದಕ್ಕಿಂತ ಖುಷಿ ಇನ್ನೇನು ಬೇಕು" ಅಂತ ಅಂದಾಗ ಎಲ್ಲರೂ ಖುಷಿಯಿಂದ ನಗಾಡ್ತಾ ಇರ್ತಾರೆ. ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ, "ತಾತ ನೀವು ಬಂದಿದ್ದು ನಮ್ಮ ಪುಣ್ಯ. ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಹಾಗೆ ಎಲ್ಲರೂ ಒಟ್ಟಿಗೆ ಸೇರಿದ್ದಾರೆ. ಹಬ್ಬದ ಊಟ ಮಾಡೋಣ. ಶಾರದವ್ರು ಇವತ್ತು ಹಬ್ಬದ ಊಟ ಮಾಡಿ" ಅಂತ ಅಂದಾಗ, ಸರಿ ಅಂತ ಶಾರದ ಹೋಗ್ತಿರ್ಬೇಕಾದ್ರೆ, "ನನಗೇನು ಬೇಡ. ನಾನಿಲ್ಲಿ ಊಟ ಮಾಡೋಕ್ಕಾಗಲಿ ಅಥವಾ ಕೂತ್ಕೊಂಡು ಹರಟೆ ಹೊಡೆಯೋಕ್ಕಾಗಲಿ ನಾನು ಬಂದಿಲ್ಲ. ನನ್ನ ಮಗಳ ಜೊತೆ ಮಾತಾಡೋಕ್ಕೆ ಬಂದಿದ್ದೀನಿ" ಅಂತ ಹೇಳ್ಬಿಟ್ಟು, "ನೋಡಮ್ಮ, ನಾನೇ ಸ್ವತಃ ಕರೀತಿದ್ದೀನಿ. ನೀನು ಬರಲ್ವಾ ಮದುವೆಗೆ?" ಅಂತ ಕೇಳ್ತಾ ಇರ್ತಾನೆ. "ಯಾಕಪ್ಪ ಈ ರೀತಿ ಹೇಳ್ತಾ ಇದ್ದೀರಾ?" ಅಂತ ಅಂದಾಗ, "ಹೌದಮ್ಮ, ನನ್ನ ಕೋಪ, ತಾಪ ಹಾಗೆ ಸ್ವಾಭಿಮಾನ ಎಲ್ಲ ಪಕ್ಕಕ್ಕಿಟ್ಟು ನಿನ್ನನ್ನು ಕರೆಯೋಕ್ಕೆ ಬಂದಿದ್ದೀನಿ. ನನಗೆ ನನ್ನ ಮಗಳ ಸಂತೋಷನೇ ಹೆಚ್ಚು. ಆಗಿದ್ದೆಲ್ಲ ಆಗೋಯ್ತು, ಬಾರಮ್ಮ" ಅಂತ ಅಂದಾಗ, "ಸರಿಯಪ್ಪ, ನೀವು ರಿಕ್ವೆಸ್ಟ್ ಮಾಡ್ಕೋಬೇಡಿ. ನನಗೆ ಆರ್ಡ್ರ್ ಮಾಡಿ ಖಂಡಿತ ಬರ್ತೀನಿ. ಜ್ಯೋತಿಕ ನನಗೆ ಮಗಳಿದ್ದಂಗೆ. ನಾನು ಆ ಮನೇಲಿ ಖುಷಿ ಖುಷಿಯಾಗಿರಬೇಕು. ನನಗೆ ಸಿಕ್ಕಾಪಟ್ಟೆ ನೋವಾಗಿದೆ. ಆದರೆ ನನಗೆ ಪ್ರೀತಿ ಸಿಗೋದು ನನ್ನ ತವ್ರ ಮನೇಲಿ ಅಂತ ಗೊತ್ತಾಗಿದೆ. ಖಂಡಿತ ಬರ್ತೀನಿ" ಅಂತ ಅಂದಾಗ ಎಲ್ಲರೂ ಖುಷಿಯಾಗಿ ವಿಮಲ್ ಮುಖನ ನೋಡ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.